ವೀಕ್ಷಕರೇ, ಈ ಸದನ ನಡೆಯುತ್ತಲ್ವ, ಸದನ ಅಂದರೆ ವಿಧಾನಸಭೆ, ವಿಧಾನ ಪರಿಷತ್. ವಿಧಾನಸಭೆಯಲ್ಲಿ 224 ಜನ ಇರ್ತಾರೆ, ವಿಧಾನ ಪರಿಷತ್ತಲ್ಲಿ 75 ಜನ ಇರ್ತಾರೆ. 224 ಅಂತಲ್ಲ, 225 ಅಂತ ಇರ್ತಾರೆ. ಒಂದು ಆಂಗ್ಲೋ ಇಂಡಿಯನ್ ಅಂತ ಕೂಡ ಇರ್ತಾರೆ, ಆಂಗ್ಲೋ ಇಂಡಿಯನ್ MLA. ಅವರು ಆಯ್ಕೆ ಮಾಡಿ ಬರೋದಲ್ಲ, ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ ಎಲ್ಲ ರಾಜ್ಯಗಳಲ್ಲೂ ಒಬ್ಬೊಬ್ಬರು ಇರ್ತಾರೆ, ಕೆಲವು ಕಡೆ ಯಾರು ಇಲ್ಲದೆ ಇದ್ದರೆ ಇಲ್ಲ. ಯಾಕೆ ಆಂಗ್ಲೋ ಇಂಡಿಯನ್ ಅಂತಂದರೆ, ಈ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಾಗ ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ, ಅಥವಾ ಭಾರತೀಯರಿಗೆ ಮತ್ತು ಬ್ರಿಟಿಷರಿಗೆ, ಗಂಡು ಹೆಣ್ಣು ಆ ಥರ ಏನಾದರೂ ಮದುವೆಯಾಗಿ ಯಾರಾದರೂ ಮಕ್ಕಳು ಹುಟ್ಟಿದರೆ ಅವರನ್ನು ಆಂಗ್ಲೋ ಇಂಡಿಯನ್ ಅಂತ ಕರೀತಾರೆ. ಅವರು ಬಿಟ್ಟು ಹೋಗಿದ್ರು ಕೂಡ ಅವ್ರದ್ದೊಂದು ಸಂತಾನ ಇಲ್ಲಿ ಇರುತ್ತಲ್ವಾ, ಅವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನೀವು ಅವಿರೋಧವಾಗಿ ಒಬ್ಬರನ್ನು ಆಯ್ಕೆ ಮಾಡಬೇಕು ಅಂತಿರುತ್ತೆ. ಹಾಗಾಗಿ 225, ಓಕೆ, ಶಾಸಕರ ಸಂಖ್ಯೆ 224 ಪ್ಲಸ್ ಒಂದು ಆಂಗ್ಲೋ ಇಂಡಿಯನ್ ಇರಲಿ, ಮತ್ತು 75 ಆ ಕಡೆ. ಇವರು ಸದನಕ್ಕೆ ಬಂದರೂ ಕೂಡ ದುಡ್ಡಿದೆ, ಸೈನ್ ಹಾಕಿದರೆ ದುಡ್ಡಿದೆ. ಆಮೇಲೆ ಒಂದು ದಿವಸ ಅವರು ಅಲ್ಲಿ ಊಟ ಮಾಡಲಿಕ್ಕೆ ಅದಕ್ಕೂ ದುಡ್ಡು ಕೊಡ್ತಾರೆ, ಟೀ ಕುಡಿಲಿಕ್ಕೆ ಅದಕ್ಕೂ ದುಡ್ಡು ಕೊಡ್ತಾರೆ, ಒಂದು ಕಪ್ ಕಾಫಿ ಕುಡಿಲಿಕ್ಕೆ ಅದಕ್ಕೂ ದುಡ್ಡು ಕೊಡ್ತಾರೆ, ಬ್ಲ್ಯಾಕ್ ಟೀ ಅದಕ್ಕೂ ದುಡ್ಡು ಕೊಡ್ತಾರೆ. ಆದರೆ ಏನು ಮಾತಾಡಬೇಕು, ನಮ್ಮ ಎಲ್ಲ ಜಿಲ್ಲೆಗಳ ಸಮಸ್ಯೆಗಳನ್ನು ಆಯಾ MLAಗಳು ನೋಡಿ, ನಮ್ಮ ಊರಿಗೆ ಹಿಂಗಾಗಿದೆ, ನಮ್ಮ ಸಮಸ್ಯೆ ಇದಿದೆ, ನಮಗೆ ಈ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಿಕೊಡಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಆಡಳಿತ ವರ್ಗ ಅದಕ್ಕೆ ಉತ್ತರ ಕೊಡಬೇಕು, ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ಬೇಕು. ಆದರೆ ಹಂಗೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇವತ್ತು ನೋಡಿ, ನಿಮಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ದುಡ್ಡು. ಜನರ ಸಮಸ್ಯೆ ಆಲಿಸಲಿ, ಜನರ ಗೋಳು ಕೇಳಲಿ ಅಂತ ನಾವು ಓಟ್ ಹಾಕ್ತೀವಿ. ಆದರೆ ರಾಜಕಾರಣಿಗಳು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡ್ತಾ ಇದೆಯಾ? ಯಾವ ಚರ್ಚೆಗಳು ಕೂಡ ಇಲ್ಲಿ ಆಗ್ತಾನೆ ಇರಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಪರಂ ಮಾತಿನ ಮಧ್ಯೆ ಎಲ್ಲೋಯ್ತಪ್ಪ ಎಲ್ಲೋಯ್ತು, ರಾಹುಲ್ ಮನೆಗೋಯ್ತು ಅಂತ ಕೂಗಿದ ವಿಪಕ್ಷ. ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಯಾವ ಪುರುಷಾರ್ಥಕ್ಕೆ ಮಂತ್ರಿ ಮಾಡಿದ್ರಿ? ಬಿಡದಿ ಇಶ್ಯೂ ಇರಬಹುದು, ಬರದ ಬಗ್ಗೆ ಇರಬಹುದು, KPSC ಕರ್ಮಕಾಂಡ ಇರಬಹುದು, ಈ ತರ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಮಾತಾಡೋಣ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ಏನು, ಒಂದು ST ಸಮುದಾಯದ ದುಡ್ಡನ್ನ ನುಂಗಿರತಕ್ಕಂತ ಒಬ್ರು ಸಚಿವರು ಅವ್ರನ್ನ ಯಾವ ಪುರುಷಾರ್ಥಕ್ಕೋಸ್ಕರ ರಾಜೀನಾಮಾ ಕೊಡ್ಸಿದ್ರಿ? ರಾಜೀನಾಮಾ ಕೊಡಿಸಿ ಆದ್ಮೇಲೆ ನಾಗೇಂದ್ರಗೆ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಯ್ತಾ? CBI ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ಸಾಮಾನು ಸೇರ್ಕೊಳ್ಳಿ, ನಮ್ಗೇನು CBI-ನಲ್ಲೂ ತರದ್ ಬೇಡ, ED-ನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಸರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ನಾಗೇಂದ್ರ ನಾನು ST ಅಂದ್ರೆ ಬೇರೆ STಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ STಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ, ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ. ST ಲೇಡಿ ಇದ್ದಾರೆ, ಸುಮ್ಮನೆ ದಲಿತರ ಕೋಟ ಮಾಡೋದು ಬೇಡ. ಪಕ್ಕದಲ್ಲಿ ಯಾರ ಇದ್ದಾರೆ ನಿಮ್ ಜಿಲ್ಲೆಯವರು, ಅವ್ರಿಗೆ ಕೊಡಿ. ತನಿಖೆ ಮಾಡ್ದಿರೋ ಅರೆಸ್ಟ್ ಆಗಿ ಜೈಲಿಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರೋ ಚಾರ್ಜ್ ಶೀಟ್ ಹೆಂಗ್ ಹಾಕಿದ್ರು ಇವರು? 900 ಪೇಜ್ ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂತದ್ದು. ಅದೆಂಗಾಯ್ತು? ತನಿಖೆ ಮಾಡ್ದಿರ ಅಷ್ಟೊಂದು ಮಾಹಿತಿ ಹೆಂಗ್ ಕಲೆಕ್ಟ್ ಆಯ್ತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲಾ ಮಂತ್ರಿಗಳ ಮೇಲೆ ಹಾಕೋದಾಯ್ತಲ್ಲ. CBI-ಗೆ ಕೋಪ ಇದ್ರೆ ಉಳಿದಂತ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆ ಹಾಕೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದ್ಯಾ, ಅದಕ್ಕೆ ಹಾಕಿದ್ದಾರೆ. KS ಈಶ್ವರಪ್ಪ ರಾಜೀನಾಮೆಗೆ ಪ್ರತೀಕಾರನ? ಈಶ್ವರಪ್ಪನ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಆಮೇಲೆ ತನಿಖೆ ಆಗ್ತಾ ಇತ್ತು, CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ ತಗೊಂಡಿದ್ದ ಅಕೌಂಟ್ ಅಲ್ಲಿ? ನೀವು ಚೆಕ್ ತಗೊಂಡಿದ್ದೀರಲ್ಲ ಡೈರೆಕ್ಟ್ ಆಗಿ.
ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ ಸಿಬಿಐ ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನಿಗಾದ್ರೆ ಮೊನ್ನೆ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿ ಹಿಡಿದು ತಡೆ ತಟ್ಟಿದ್ರಲ್ಲ, ತಟ್ಟಿ ತಡೆ. ನಾಗೇಂದ್ರ ಬದಲು ಬೇರೆ ದಲಿತರನ್ನ ಮಂತ್ರಿ ಮಾಡಿ. ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಡಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರೋಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರೋಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ. ಹೀಗೆ ಇಂದಿನ ಅಧಿವೇಶನ ಗದ್ದಲದಲ್ಲಿ ಮುಗಿದೋಯಿತು. ಹಿಂಗಾದ್ರೆ ಜನರ ಹಣ ಪೋಲಾಗೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಿರ್ಬೇಕಾದ್ರೆ ನಾಗೇಂದ್ರನ ಬಗ್ಗೆ ನನಗೆ ಯಾವತ್ತೂ ಈ ಪಾದಯಾತ್ರೆ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ತೊಡೆ ತಟ್ಟಿಬಿಟ್ಟು ಒಂದು ಪಾದಯಾತ್ರೆ ಆಯಿತು ನೋಡಿ, ಬೆಂಗಳೂರಿಂದ ಬಳ್ಳಾರಿಗೆ. ಆ ಗಲಾಟೆ ಆಯಿತು, ಇದು ಬೆಂಗಳೂರು, ಇದು ಬಳ್ಳಾರಿ ಅಲ್ಲ ಬೆಂಗಳೂರು ಅಂತೇಳಿ ಫಸ್ಟ್ ಒಂದು ಸೌಂಡ್ ಮಾಡ್ತಾರೆ ದಿನೇಶ್ ಗುಂಡೂರಾವ್. ಆ ಸಂದರ್ಭದಲ್ಲಿ ಆ ಕಡೆ ಗೌರ್ಮೆಂಟ್ ಅಂದರೆ ಆಡಳಿತ ಪಕ್ಷದಲ್ಲಿದ್ದಂಥ ಎಲ್ಲರೂ ಕೂಡ ಮುಗಿಬೀಳ್ತಾರೆ ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಮೇಲೆ. ಆಗ ಇದೇ ಜನಾರ್ದನ್ ರೆಡ್ಡಿ ಇರ್ತಾರೆ, ಇದೇ ನಾಗೇಂದ್ರ BJPಯಲ್ಲಿ ಇರ್ತಾರೆ, ನಾಗೇಂದ್ರ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಬಂದಿರ್ತಾರೆ. ಭಾಳ ಅಚ್ಚರಿ ವಿಚಾರ. ಇವತ್ತು ಕಾಂಗ್ರೆಸ್ಸು ಯಾರ ಅಟ್ಯಾಕ್ ಮಾಡಿಬಿಟ್ಟು ಪಾದಯಾತ್ರೆ ಆಗಿ ಆ ಪಾದಯಾತ್ರೆ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆ ನಂತರ ಬದಲಾದ ಸನ್ನಿವೇಶದಲ್ಲಿ ಆ ನಾಗೇಂದ್ರ ಕಾಂಗ್ರೆಸ್ಗೆ ಬಂದರು. ಆಮೇಲೆ ರಾಜೀನಾಮೆ ಕೊಡಬೇಕಾಯಿತು. ರಾಜೀನಾಮೆ ಕೊಟ್ಟ ನಂತರ ಅವರನ್ನು ವಾಪಸ್ ಮಂತ್ರಿ ಮಾಡೇ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕೂಡ ಎಲ್ಲ ಆಯಿತು. ಎಂಥ ಬದಲಾವಣೆಗಳಲ್ವ. ಇದರ ಜೊತೆಗೆ ಇನ್ನೊಂದು ಮಾತು, ಈ ನಾಗೇಂದ್ರ ವಿಚಾರ ಇದೆಯಲ್ಲ, ತುಂಬ ಜನರಿಗೆ ಈಗಲೂ ಕನ್ಫ್ಯೂಷನ್ ಇದೆ. ಅದು ಏನು 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 ಗಲಾಟೆ, ಏನು ದುಡ್ಡು ತಿಂದ್ರಾ ಮತ್ತೊಂದು ಅಂತೇಳಿ ಭಾಳ ಗಲಾಟೆ ಆಗುತ್ತೆ. ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿ ಏನಿದು ಗಲಾಟೆ ಅಂತ. ಅಂದರೆ ಸಿಂಪಲಾಗಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಹರ್ಷದ್ ಮೆಹ್ತಾ ಅಂತೇಳಿ ಒಂದು ದೊಡ್ಡ ಸ್ಕ್ಯಾಮ್ ಆಗಿತ್ತು 1992 ಭಾರತದಲ್ಲಿ. ಹರ್ಷದ್ ಮೆಹ್ತಾ ಅಂತೇಳಿ ಭಾಳ ದೊಡ್ಡ, ಆತನ ಅರೆಸ್ಟ್ ಮಾಡಲಾಯಿತು, ಏನೆಲ್ಲ ಆಗೋಯ್ತು. ಆಮೇಲೆ ನರಸಿಂಹರಾವ್ ಅವರಿಗೆ 1 ಕೋಟಿ ರೂಪಾಯಿ ಕೊಟ್ಟರು, ಹಿಂಗೆಲ್ಲ ಬಂತು. 1992 ಸ್ಕ್ಯಾಮ್ ಅಂತೇಳಿ ಒಂದು ವೆಬ್ ಸೀರೀಸ್ ಇದೆ ನೋಡಿ, ಭಾಳ ಚೆನ್ನಾಗಿದೆ ಅದು. ಆತ ಏನು ಮಾಡ್ತಾ ಇದ್ದ, ಈ ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕಬೇಕು, ದುಡ್ಡಿಲ್ಲ ಆತನ ಕೈಯಲ್ಲಿ. ದುಡ್ಡಿತ್ತು ಅಂದರೆ ತುಂಬ ದುಡ್ಡಿರಲಿಲ್ಲ. ಆತ ಏನು ಮಾಡ್ತಾನೆ, ಕೆಲವು ಬ್ಯಾಂಕ್ಗಳ ಮ್ಯಾನೇಜರ್ಗಳನ್ನು, ಚೇರ್ಮನ್ಗಳನ್ನು ಪರಿಚಯ ಮಾಡ್ಕೊತಾನೆ. ಆಗ ಆ ಬ್ಯಾಂಕಿನಿಂದ, ಈಗ ನಾವೆಲ್ಲ ದುಡ್ಡು ಕೊಡ್ತೀವಲ್ವ, ಬ್ಯಾಂಕಲ್ಲಿ 10 ಕೋಟಿ 20 ಕೋಟಿ 30 ಕೋಟಿ 40 ಕೋಟಿ 100 ಕೋಟಿ ತನಕ ದುಡ್ಡು ಇದ್ರೂ ನಾವು ಡೆಪಾಸಿಟ್ ಮಾಡಿದ ದುಡ್ಡು ಡೈಲಿ ಹೋಗ್ತಾ ಇರಲಿಲ್ಲ. ಎಲ್ಲಿಗೆ? ರಿಸರ್ವ್ ಬ್ಯಾಂಕಿಗೆ ಹೋಗ್ತಾ ಇರಲಿಲ್ಲ. ಅದು ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ ಈ ಥರ ಹೋಗ್ತಾ ಇತ್ತು. ಈಗ ಇವನೇನು ಮಾಡ್ದ, ಹರ್ಷದ್ ಮೆಹ್ತಾ, ಈ 100 ಕೋಟಿ ದುಡ್ಡಿದೆ, ಅವನ ಹತ್ರ ಅಡ್ಜಸ್ಟ್ ಮಾಡ್ತಾ ಇದ್ದ. ನೋಡು, ಈ 100 ಕೋಟಿ ದುಡ್ಡಲ್ಲಿ 50 ಕೋಟಿ ದುಡ್ಡು ನನಗೆ ಕೊಡು, ನಾನು ನಿನಗೆ 1 ವಾರದಲ್ಲಿ 60 ಕೋಟಿ ವಾಪಸ್ ಕೊಡ್ತೀನಿ, ಅಥವಾ ಏನೋ ಒಂದು ವಾಪಸ್ ಕೊಡ್ತೀನಿ. ಇವನು 50 ಕೋಟಿ ದುಡ್ಡು ತೊಗೊಂಡೋಗಿ ಏನು ಮಾಡ್ತಾ ಇದ್ದ, ಶೇರ್ ಮಾರ್ಕೆಟ್ಗೆ ಹಾಕ್ತಾ ಇದ್ದ. ಶೇರ್ ಮಾರ್ಕೆಟ್ಗೆ ಹಾಕಿ ಅಲ್ಲಿ ಒಂದು 75 ಕೋಟಿ ಲಾಭ ಪಡ್ಕೊಂಡು 15 ಕೋಟಿ ತಾನಿಟ್ಕೊಂಡು 50 ಕೋಟಿ ಬ್ಯಾಂಕ್ ದುಡ್ಡು ಮತ್ತು 10 ಕೋಟಿ ಎಕ್ಸ್ಟ್ರಾ ಮ್ಯಾನೇಜರ್ಗೋ ಚೇರ್ಮನ್ಗೋ ಕೊಡ್ತಾ ಇದ್ದ. ಸಾರಾಸಗಟವಾಗಿ ನಡೀತಾ ಇತ್ತು, ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ ಗೊತ್ತಾಗ್ಬಿಡ್ತು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಪ್ರಕರಣ ಇದೆಯಲ್ಲ, ನಾಗೇಂದ್ರ ಪ್ರಕರಣ ಕೂಡ ಏನಾಯಿತು ಅಂತಂದರೆ, ಅವರ ಇಲಾಖೆಯಲ್ಲಿ ಒಂದು 100-200 ಕೋಟಿ ದುಡ್ಡಿತ್ತು. ಓಕೆ, ಎಲೆಕ್ಷನ್ ಟೈಮ್ಗೆ ಈ ಥರ ಆರೋಪ ಬರ್ತಾ ಇರೋದು. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಬೇಕಾಗಿತ್ತು, ಎಲ್ಲೂ ದುಡ್ಡಿಲ್ಲ. ಈ ದುಡ್ಡನ್ನು ತೆಗೆದು ಬಳ್ಳಾರಿಗೆ ಮತ್ತೊಂದು ಕಡೆಗೆ ಹೈದರಾಬಾದ್ಗೆ ಎಲ್ಲ ಕಳಿಸಿದ್ರು, ಎಲೆಕ್ಷನ್ ಕಳಿಸಿದ್ರು. ಅದೆಲ್ಲ ಆದ ನಂತರ ಬೇರೆ ಬೇರೆ ಕಡೆಯಿಂದ ವಾಪಸ್ ದುಡ್ಡು ಅದಕ್ಕೆ ಹಾಕಿದ್ರು. ಈಗ ಇದು ತಪ್ಪಾ ಅಂತ ಪ್ರಶ್ನೆ. ತಪ್ಪು, ದುಡ್ಡು ವಾಪಸ್ ಬಂದಿದೆಯಲ್ಲ ಅಂತ ನಾಗೇಂದ್ರ ವಾದ. ಇದು ಓಕೆ ಅಂತಾದರೆ, ಆವತ್ತು ಹರ್ಷದ್ ಮೆಹ್ತಾ ಕೇಸ್ ಇತ್ತಲ್ಲ, ಅದು ಓಕೆ ಅಲ್ವಾ? ಅಲ್ಲೂ ಮೋಸಗಳಾಗಿಲ್ಲ, ಆದರೆ ಅದು ವಂಚನೆ ಆಗತ್ತೆ. ಅದು ವಂಚನೆ. ಅಲ್ಲಿಟ್ಟಂಥ ದುಡ್ಡನ್ನು ನೀವು ಖರ್ಚು ಮಾಡಿ ಹಾಕಿದರೆ ಹಾಗೆ ಆಗುತ್ತೆ. ದೇವಸ್ಥಾನದ ಹುಂಡಿಯಲ್ಲಿರುವಂಥ ದುಡ್ಡು ಅದನ್ನು ನೀವು ಪರ್ಸನಲ್ ಖರ್ಚು ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂತಂದರೆ ಹಂಗಾಗಲ್ಲ. ಇಷ್ಟೆಲ್ಲ ಗಲಾಟೆಗಳಾಯ್ತಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು, ಒಂದು ದಿವಸಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಬನ್ನಿ ಹೇಳ್ತೀನಿ ನೋಡಿ. ಒಂದು ಅಧಿವೇಶನದ ಖರ್ಚು ವೆಚ್ಚ, ಒಂದು ದಿನದ ಖರ್ಚು 60 ಲಕ್ಷ ರೂಪಾಯಿ ಆಗುತ್ತೆ. ಒಂದು ದಿನದ ಖರ್ಚು 60 ಲಕ್ಷ ರೂಪಾಯಿ ಆಗುತ್ತೆ.
ಆಮೇಲೆ ಓಡ್ಸಪ್ಪ. ಎರಡು ಸಾವಿರ ಜನ ಸಿಬ್ಬಂದಿ ಇರ್ತಾರೆ. ಒಟ್ಟು 299 ಜನ ಶಾಸಕರಿರ್ತಾರೆ. MLA ಅಧಿವೇಶನಕ್ಕೆ ಬಂದರೆ 7,000 ರೂಪಾಯಿ ದುಡ್ಡನ್ನು ಅವರಿಗೆ ಕೊಡಲಾಗತ್ತೆ. ಶಾಸಕರ ಒಂದು ಊಟಕ್ಕೆ 650 ರೂಪಾಯಿ ಖರ್ಚಾಗತ್ತೆ. ಶಾಸಕರ ಬ್ರೇಕ್ಫಾಸ್ಟ್ಗೆ 325 ರೂಪಾಯಿ ಖರ್ಚಾಗತ್ತೆ. ಸಂಜೆ ಸ್ನ್ಯಾಕ್ಸ್ಗೆ 325 ರೂಪಾಯಿ ಖರ್ಚಾಗತ್ತೆ. ಒಂದು ಟೀ ಕಾಫಿಗೆ 50 ರೂಪಾಯಿ ಖರ್ಚಾಗತ್ತೆ. ಇಷ್ಟು ಒಂದು ದಿನದ ಖರ್ಚು 60 ಲಕ್ಷ ರೂಪಾಯಿ ಅಂತಂದರೆ 15 ದಿವಸ ನಡೆದ್ರೆ ಎಷ್ಟಾಯಿತು? 10 ದಿವಸ ನಡೆದ್ರೆ ಎಷ್ಟು? 6 ಕೋಟಿ. 15 ದಿವಸ ನಡೆದ್ರೆ 9 ಕೋಟಿ. 9 ಕೋಟಿ ರೂಪಾಯಿ ಖರ್ಚು ಯಾಕಾಗಬೇಕು ಅಂತಂದರೆ ಜನರ ಉದ್ಧಾರಕ್ಕಾಗಿ ಆಗಬೇಕು. ನೀವು ಈ ಥರ ಸುಮ್ಮನೆ ಜಗಳ ಮಾಡ್ಕೋತಾ ಇದ್ದರೆ ಇದರ ಬದಲಾಗಿ ನೀವು 2 ಲಕ್ಷ ರೂಪಾಯಿಯಲ್ಲಿ ನೀವೇನೋ ಬಡವರಿಗೆ ಮನೆ ಕಟ್ಕೊಡ್ತೀರಲ್ಲ, ಅದು ಕಟ್ಕೊಟ್ಟಿದ್ರು 9 ಕೋಟಿ ರೂಪಾಯಲ್ಲಿ ಒಂದು 300-400 ಜನರಿಗೆ ಮನೆ ಕಟ್ಕೊಡ್ಬೋದಾಗಿತ್ತು. ಈ ಥರ ಯಾಕೆ ಪೋಲ್ ಮಾಡ್ತಾ ಇದ್ದೀರಿ? ಇದನ್ನು ಅಶ್ವವೇಗ ನ್ಯೂಸ್ ಪ್ರಶ್ನೆ ಮಾಡ್ತಾ ಇದ್ದೀವಿ.